ಇದನ್ನ ನಾವು ವಿದ್ಯಾದಿಂದ, ಸರ್ಟಿಫಿಕೇಟಿನಿಂದ ಅಥವಾ ಹಣದಿಂದ ಇದನ್ನು ಗಳಿಸ್ಲಿಕ್ಕೆ ಬರೋದಿಲ್ಲ. 10 ವರ್ಷದಲ್ಲಿ ನೀವು ಕ್ಯೂರ್ ಮಾಡಿದ ಕಾಯಿಲೆಗಳ ಆ ಪ್ರಭಾವ ಎಷ್ಟು ಮಟ್ಟಿಗೆ ಅದು ಈಗ ಬರೋ ಸಂಖ್ಯೆ ನೋಡಿದ್ರೆ ಅದು ಹೇಳ್ತದೆ ಅಲ್ವಾ. ಸಾಧಕ ಮಾತಾಡಬಾರ್ದು, ಸಾಧನೆನೇ ಮಾತಾಡಬೇಕು. ಸಸ್ಯಗಳನ್ನೇ ಉಪಯೋಗಿಸಿಕೊಂಡು, ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು, ರಸೌಷಧಿಗಳನ್ನು ಉಪಯೋಗಿಸಿಕೊಂಡು, ತರಕಾರಿಗಳನ್ನು ಉಪಯೋಗಿಸಿಕೊಂಡು, ಗೋವನ್ನು ಉಪಯೋಗಿಸಿಕೊಂಡು, ನಮ್ಮ ದೇಶದಲ್ಲಿ ಕೀಡಿಗಳಿರ್ತಾವಲ್ಲ ಅದನ್ನು ಉಪಯೋಗಿಸಿಕೊಂಡು ಔಷಧಿ ಮಾಡಿರುವಂಥದ್ದಿದೆ. ಅದನ್ನು ಯಾರು ತಗೋತಾರೋ ಅವ್ರಿಗೆ ಒಟ್ಟು ಜಾಂಡೀಸ್ ಬರೋದಿಲ್ಲ, ಜಂತುಗಳಾಗೋದಿಲ್ಲ, ತುಂಬ ಚೆನ್ನಾಗಿ ಹೊಟ್ಟೆ ಪಚನ ಆಗ್ತದೆ. ಅದನ್ನು ತಗೊಳ್ಳೋಕ್ಕೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಿರ್ತಾರೆ. ಮಳಲಿ ಅವರೇ ನಮಸ್ತೆ. ನಮಸ್ಕಾರ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಬರ್ಲಿಕ್ಕೆ ಕಾರಣ ಏನು ಅಂತಂದರೆ, ನೀವು ಕೊಡುವಂಥ ಔಷಧದ ಪರಿಣಾಮ, ಒಂದು ಪಾರಂಪರಿಕ ವೈದ್ಯಕೀಯ ಪದ್ಧತಿ ಅಂತ ಏನಿದೆ ಅದು ಇವತ್ತು ಬಹಳಷ್ಟು ವಿಸ್ಮಯಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಇವತ್ತಿನ ಆಧುನಿಕ ಜಗತ್ತಲ್ಲಿ ಕೂಡ ತನ್ನ ಮೂಲ ಚಿಕಿತ್ಸೆಯ ಸ್ವಭಾವವನ್ನಾಗಲಿ ಶಕ್ತಿಯನ್ನಾಗಲಿ ಅದು ಕಳ್ಕೊಂಡಿಲ್ಲ, ಅದು ಇನ್ನೂ ಹೆಚ್ಚಿನ ವೃದ್ಧಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ನಿಮಗೆ ಕತ್ತಲಿದ್ದಾಗಲೇ ಬೆಳಕಿನ ಮಹತ್ವ ಅರ್ಥ ಆಗುವಂಥದ್ದು. ಇವತ್ತಿನ ಒಟ್ಟು ಚಿಕಿತ್ಸೆಯ ಮರ್ಮಾಘಾತ ಇದೆಯಲ್ಲ ಸಮಾಜಕ್ಕೆ, ಅದು ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅಂತಂದರೆ, ರೋಗ ಬಂದದಕ್ಕಿಂತ ಹೆಚ್ಚು ರೋಗ ಬಂದ ನಂತರ ಆಸ್ಪತ್ರೆಗೆ ಹೋಗ್ಬೇಕಲ್ಲ ಅನ್ನೋ ಭಯವೇ ಜಾಸ್ತಿ. ಆಸ್ಪತ್ರೆಗೆ ಹೋದಾಗ ಏನಾಗ್ಬಿಡ್ಬೋದು, ಹೋದವನು ಸರಿಯಾಗಿ ವಾಪಸ್ ಬರ್ತಾನೆ ಇಲ್ವೋ, ಈ ಥರದ ಪರಿಸ್ಥಿತಿ. ಆಮೇಲೆ ಈಗ ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರ್ಬೋದು, ಈ ಥರದ ಅರ್ಬುದ ರೋಗ ಅಂತ ನಾವು ಕರಿತೇವೆ, ಅದು ಯಥೇಷ್ಟವಾಗಿದೆ. ಈಗ ಮೊದಲು ನಮ್ಮ ಹಳ್ಳಿಯಲ್ಲಿ ಸಿಮೂತ್ರ ರೋಗ ಅಂದರೆ ಎಲ್ಲೋ ಒಂದು 100 ಜನರಿಗೆ 500 ಜನರಿಗೆ ಒಬ್ರಿಗೋ ಇಬ್ರಿಗೋ ಇತ್ತು. ಹೃದಯಾಘಾತ ಯಾವುದೋ ಭೂತ ಪ್ರೇತದ ಹೆಸರಿನಲ್ಲಿ ಸತ್ತ ಅಂತಿದ್ರು, ಅದರದು ಹೃದಯಾಘಾತ ಆಗಿ ಸಾಯ್ತಿದ್ರೇನೋ. ಈ ಥರದ ವ್ಯವಸ್ಥೆಯಲ್ಲಿ ಇವತ್ತು ನೀವೀಗ ಕ್ಯಾನ್ಸರ್ಗಿರ್ಬೋದು, ಅಥವಾ ಗಂಟು ನೋವಿಗಿರ್ಬೋದು, ಅಥವಾ ಏಡ್ಸಿಗಿರ್ಬೋದು, ಅಥವಾ ಮಧುಮೇಹಕ್ಕಿರ್ಬೋದು, ಹೀಗೆ ಎಲ್ಲ ಸರ್ವರೋಗಕ್ಕೂ ಒಂದು ಸಿದ್ಧೌಷಧವೇ ರಾಮಬಾಣ ಅನ್ನುವ ರೀತಿಯಲ್ಲಿ ಮನೆಮದ್ದಿನ ಔಷಧವನ್ನು ಇಟ್ಟುಕೊಂಡು ನೀವಿವತ್ತು ಜಗದ್ವಿಖ್ಯಾತಿಯಾಗಿದ್ದೀರಿ. ದೇಶದ ಆಚೆಗೂ ದೇಶದ ಒಳಗೂ ಕರ್ನಾಟಕಕ್ಕೂ. ಆಮೇಲೆ ಆಗಾಗ ಸೂರ್ಯನಿಗೂ ಚಂದ್ರನಿಗೂ ಬರುವ ಹಾಗೆ ಗ್ರಹಣಗಳು ಬರ್ತವೆ ಜೀವನದಲ್ಲಿ. ಅದು ಬರುವುದು ಬಹುಶಃ ಒಳ್ಳೆಯದಕ್ಕೆ ಅಂತಲೇ ನಾವು ಭಾವಿಸಿದ್ದೇವೆ. ಕೃಷ್ಣ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ. ಈ ಎಲ್ಲ ಹಿನ್ನೆಲೆಯನ್ನು, ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ನಿಮ್ಮೊಟ್ಟಿಗೆ ಬಂದಿದ್ದೇನೆ ನಾನು. ನನಗೆ ಮೂಲತಃ ನಿಮ್ಮ ಕುಟುಂಬ, ನಿಮ್ಮ ಹಿನ್ನೆಲೆ ಅಷ್ಟನ್ನು ಹೇಳಿ ಆಮೇಲೆ ನೀವು ಇಲ್ಲಿಗೆ ಚಿಕಿತ್ಸಾ ಪದ್ಧತಿಗೆ ಬಂದದ ರೀತಿಯನ್ನು ನಾವು ಇಟ್ಟುಕೊಂಡು ಈ ಚಿಕಿತ್ಸೆ, ಇದರ ಪ್ರಯೋಜನ, ಇದರ ಸಾಧಕ ಬಾಧಕಗಳು, ವರ್ತಮಾನದಲ್ಲಿ ಇದಕ್ಕೆ ಆಗಬೇಕಾದಂಥ ಅಗತ್ಯಗಳು, ಇವನ್ನೆಲ್ಲ ನಾವು ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಹೇಳಿ. ಈಗ ಮನೆತನದ ಬಗ್ಗೆ ಹೇಳೋದಾದರೆ, ಪರಂಪರೆ ಅಂದರೆ 2 ಇರ್ತವೆ ಈ ಔಷಧಿಗೆ. ಒಂದು ಗುರು ಪರಂಪರೆ ಇರ್ತದೆ ಮತ್ತು ತಲೆಮಾರು ಪರಂಪರೆನೂ ಇರ್ತದೆ, ವಂಶ ಪರಂಪರೆ ಇರ್ತದೆ. ನಮಗಿದ್ದದ್ದು ಗುರು ಪರಂಪರೆ. ತಂದೆಯವರಿಗೆ ಅದರ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ಅವರಿಗೂ ಗುರು ಪರಂಪರೆನೇ ಇತ್ತು. ಅವರಿಂದ, ಆ ಗುರುವಿನಿಂದ ನಮಗೆ ಬಂದಿದ್ದೆ. ಅವರಿಲ್ಲೇ ರಾಮದುರ್ಗ ತಾಲೂಕಿನಲ್ಲಿ ಕಡ್ಲಿಕೊಪ್ಪ ಅನ್ನೋ ಊರಿನಲ್ಲಿ ಇದ್ರು ಅವರು, ವೀರಬಸಪ್ಪ ಅಂತ ಹೇಳಿ. ಅವರು ನಮಗೆ ದೀಕ್ಷಾ ಕೊಟ್ಟಿದ್ದು. ಅದು 91ನೇ ಇಸ್ವಿಯಲ್ಲೇ ಕೊಟ್ಟಿದ್ರು ಅವರು. ನಾನು ಶುರು ಮಾಡಿದ್ದು 93ಕ್ಕೆ. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಬಂದು ಅದರಲ್ಲಿ ತೀವ್ರವಾದ ಆಸಕ್ತಿ, ಅದರ ಬಗ್ಗೆ ಶ್ರದ್ಧೆ, ಆಮೇಲೆ ಅದರ ಬಗ್ಗೆ ಹುಡುಕೋದು, ಸಂಶೋಧನೆ ಮಾಡೋದು, ಪ್ರಯೋಗವನ್ನು ಮಾಡೋದು, ಮತ್ತು ಪಾರಂಪರಿಕ ವೈದ್ಯರ ಸಮ್ಮೇಳನಗಳಿಗೆ ಹೋಗೋದು, ಮಲ್ಲಾಡಿ ಹಳ್ಳಿಗಳಿಗೂ ಹೋಗಿ ಬಂದೆ. ಅದೆಲ್ಲ ಮಾಡ್ತಾ 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 ಏನಾಯಿತು, ಅದು ನನಗೆ ತೀವ್ರವಾದ ಆಸಕ್ತಿ ಇರೋದ್ರಿಂದ ಅದು ಬೆಳೀತಾ ಬಂತು. ಈಗ ಅದು ನಿಮಗೆಲ್ಲ ಗೊತ್ತಾಗಿ ನೀವು ಬಂದಿದ್ದೀರಲ್ವ, ಇದೇ ಥರ ಅದು ಬಂದಿರೋದು. ಮನೆತನದಲ್ಲಿ ಅಂದರೆ ಮನೇಲಿ ಔಷಧಿಗಳ ಬಗ್ಗೆ ಗೊತ್ತಿದೆ, ಆದರೆ ಕೊಡೋದು ನಾನೇ ಕೊಡೋದು. ತಯಾರು ಮಾಡ್ತೀವಿ ಮನೇಲಿ, ಅದನ್ನು ಎಷ್ಟು ಸೇರಿಸ್ಬೇಕು ಅನ್ನೋದು ಹೇಳಿಕೊಟ್ಟಿರ್ತೀವಿ, ಮಾಡ್ತಾರೆ. ಬಿಟ್ಟರೆ ಅಲ್ಪ ಸ್ವಲ್ಪ ಕೊಡ್ತಾರೆ, ಆದರೆ ನನ್ನ ಇಟ್ಕೊಂಡೇ ಕೊಡ್ತಾರೆ, ಅವ್ರು ಯಾರು ಕೊಡಲ್ಲ ಆ ಥರ.
ಈ ರೀತಿ ಬಂದಿರೋದು ಇದು ನಮಗೆ. ಈಗ ಹೆಚ್ಚು ಕಡಿಮೆ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ ಕೆಲವರು ಪಾರಂಪರಿಕ ವೈದ್ಯರು ಹೇಳ್ತಾರೆ, ಅಲ್ಲಿ ಹೆಚ್ಚು ಹೋಗ್ತಾ ಇದ್ದಾರಂತೆ. ಅದಕ್ಕೆ ನಮಗಿರುವಂಥದ್ದು ಅನುಭವ ಮತ್ತು ನನ್ನ ಶ್ರದ್ಧೆ ಮತ್ತು ನನ್ನ ಸಾತತ್ಯ ಅಂತ ಹೇಳ್ತೀವಿ ನಾವು ಶಬ್ದವನ್ನು, ತೀವ್ರವಾಗಿ ನಿರಂತರವಾಗಿ ಅದೇ ಸಂಶೋಧನೆಯಲ್ಲಿ ತೊಡಗಿರ್ತೀವಿ ನಾವು. ಹೀಗಾಗಿ ಅದು ಬೆಳೆದಿದೆ. ಇಷ್ಟೇ ಹೇಳ್ಬೋದು ಅದ್ರ ಬಗ್ಗೆ ನಿಮಗೆ ಪರಂಪರೆ. ನಿಮಗೆ ಈ ಓದು ಅಧ್ಯಯನ, ಈ ವಾಗ್ಮಿತೆ, ನೀವು 4-5 ಸಾವಿರ ಫಂಕ್ಷನ್ಗಳಲ್ಲಿ ಉಪನ್ಯಾಸ ಮಾಡಿದ್ದನ್ನು ಗಮನಿಸಿದ್ದೇನೆ ನಾನು. ಮತ್ತೆ ನೀವು ಅದರ ಅಧ್ಯಯನಶೀಲತೆಯನ್ನು ಗಮನಿಸಿದ್ದೇನೆ. ಇದು ಹೇಗೆ ನಿಮಗೆ? ನೀವು ಓದಿದ ಕ್ಷೇತ್ರ ಬೇರೆ. ನಮ್ಮಲ್ಲಿ ಒಂದು ಇದೆಯಲ್ವಾ, ಕೆಲವರಿಗೆ ಜನ್ಮಜಾತ ಜ್ಞಾನ ಅಂತ ಬಂದಿರ್ತದೆ, ಕೆಲವ್ರಿಗೆ ಹುಟ್ಟಿನಿಂದನೇ ರಕ್ತಗತವಾಗಿ ಬಂದಿರ್ತದೆ. ಈಗ ಉದಾಹರಣೆಗೆ ಶಿಲ್ಪಿಯವ್ರ ಮನೇಲಿ ಅವ್ರ ಮಕ್ಕಳು ಸಣ್ಣವರೇ ಶಿಲ್ಪಿ ಮಾಡ್ತಾರೆ, ಅದು ಹೆಂಗೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇಲ್ಲೆಲ್ಲೋ ಜಲ ನೋಡಕ್ಕೆ ಬರ್ತಾರೆ, ಸಣ್ಣ ಸಣ್ಣ ಹುಡುಗರು ಜಲ ನೋಡಿ ಹೇಳ್ತಾರೆ, ಜಿಯಾಲಜಿಸ್ಟ್ಗಿಂತ ಇವರು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ತಾರೆ. ನಮ್ಮೂರಲ್ಲಿ ತೆಂಗಿನಕಾಯಿ ಇಟ್ಕೊಂಡು ನೋಡ್ತಾರೆ. ನನಗೆ ಗೊತ್ತಿಲ್ಲ, ನನಗೆ ಹೇಗೆ ಬಂದಿದೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಏಕಪಾಟಿ ವಿದ್ಯಾ, ದ್ವಿಪಾಠಿ, ತ್ರಿಪಾಠಿ ಅಂತಾರಲ್ಲ, ಹಂಗಿರ್ಬೋದೇನೋ. ಓದಬೇಕು, ಅದನ್ನು ತಿಳ್ಕೋಬೇಕು, ಅದನ್ನು ನಾನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ರಿಂದ ನಾನು ತೀವ್ರವಾಗಿ ಮತ್ತು ತುಂಬ ಲಕ್ಷ್ಯಗೊಟ್ಟು ಶ್ರದ್ಧೆಯಿಂದ ಓದುವಂಥದ್ದು, ಹಿಂಗಾಗಿ ಅದು ಬಂದಿರ್ಬೋದು ಅಂತೇಳಿ ರಕ್ತಗತ್ವ. ಈಗ ನೀವು ಕಲಾವಿದರನ್ನು ನೋಡ್ತೀರಿ, ಕಲಾವಿದರು ಓದದೇ ಇರೋರು ಪದ್ಮಭೂಷಣ ಆಗಿರೋರು ಇದ್ದಾರೆ ನಮ್ಮಲ್ಲಿ, ಕಲಾವಂತರು ಅಲ್ಲದೆ ಇರೋರು ಆಗಿದ್ದಾರೆ. ನಾನು ಇತ್ತೀಚೆಗೆ ಓದಿದ್ದೀನಿ, ಶಾಲೆಯನ್ನೇ ಓದದೇ ಇರೋರು ಜ್ಞಾನಪೀಠ ತಗೊಂಡಿರೋರು ಓದಿದೆ. ನಮ್ಗೆ ರಾಜ್ಕುಮಾರ್ಕ್ಕಿಂತ ಇನ್ನೊಂದು ಉದಾಹರಣೆ ಬೇಡ. ಬೇಡ, 3ನೇ ಕ್ಲಾಸ್ ಓದಿದವರು. ಮತ್ತೆ DVG ಅವರು ಇವತ್ತು ದೊಡ್ಡದ ವಚನವನ್ನ ಭಗವದ್ಗೀತೆ ಸಮಾನ ಬರ್ದಾರ. ಇದನ್ನ ಹಂಗೆ ತಿಳ್ಕೋಬೇಕು ಅಂತ ರಕ್ತಗತವಾಗಿ. ಶಿವರಾಮ್ ಕಾರಂತರು ಓದಿದ್ದು 8ನೇ ಕ್ಲಾಸ್. ಅವ್ರು ಯಾರೋ ನಮ್ಮ ಮೋದಿ ಅವರು ಇದ್ರು, ಕಣ್ಣಿನ ಡಾಕ್ಟರ್, ಅವರು ಓದಿರ್ಲಿಲ್ಲ ಜಾಸ್ತಿ, ಸಾವಿರಾರು ಲಕ್ಷಾಂತರ ಆಪರೇಷನ್ ವಿಶ್ವ ದಾಖಲೆಯಲ್ಲಿ ಹೋಗಿದ್ದಾರೆ. ಇದನ್ನ ನಾವು ವಿದ್ಯಾದಿಂದ, ಸರ್ಟಿಫಿಕೇಟ್ ನಿಂದ ಅಥವಾ ಹಣದಿಂದ ಇದನ್ನು ಗಳಿಸ್ಲಿಕ್ಕೆ ಬರೋದಿಲ್ಲ. ಜನ್ಮಜಾತ ಜ್ಞಾನ ಅಂತಂದ್ರೆ ಅದು ರಕ್ತಗತವಾಗಿ ಬಂದಿರುವ ಮತ್ತು ಬಂದ ನಂತರ ಅವನು ಅದನ್ನು ಯಾವ ಮಟ್ಟದಲ್ಲಿ ಮಾಡ್ತಾನೆ ಅನ್ನೋದ್ರ ಮೇಲೆ ಅದು ಬಂದಿರಬಹುದು ಅಂತ ಇಷ್ಟೇ ಹೇಳ್ಬೋದು ನಾನು. ಅನುಭವ ಮತ್ತು ಅದಕ್ಕೆ ನಿರಂತರವಾದಂಥ ಅಧ್ಯಯನ ಇದು ಅದಕ್ಕೆ ಕಾರಣ. ಸೊ ನೀವು ಬೆಂಗಳೂರಲ್ಲಿ ಕೆಲಸದಲ್ಲಿದ್ರಿ, ಆಮೇಲೆ ವಾಪಸ್ ಊರಿಗೆ ಬಂದ್ರಿ, HIL ಕೆಲಸದಲ್ಲಿದ್ರಿ. 83ನೇ ಇಸ್ವಿಗೆ ನಾನು HIL ನಲ್ಲಿ ಜಾಯಿನ್ ಆದೆ. ITI ಮಾಡಿದ್ವಿ. ಅವತ್ತಿನ ಸಂದರ್ಭದಲ್ಲಿ ಕೆಲಸ ಮಾಡಬೇಕು ಅಂತ ಅಂದಿದ್ರು, ಹೋಗಿ ಒಂದು ಎಲ್ಲ ಸೇರಿ ಒಂದು 10 ವರ್ಷ ಅಲ್ಲಿದ್ದೆ. ನಾನು 10 ವರ್ಷದಲ್ಲೇ ನನಗೆ ಬೇಕಾದಷ್ಟು ಕೆಲಸ ಮಾಡಿಬಿಟ್ಟಿದ್ದೆ. ಆವಾಗ ನಮ್ಮ ತಾಯಿಯವರ ಕರೆ ಬಂತು, ಹಿಂಗಾಗಿ ಬೇಡಪ್ಪ ನೀನು ಅಲ್ಲಿರೋದು, ಇಲ್ಲಿಗೆ ಬಂದುಬಿಡು ಅಂತಂದ್ರು. ನಾನು ಊರಿಗೆ ಬಂದೆ. ಊರಿಗೆ ಬಂದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಮ್ಮದು ಮೊದಲಿನಿಂದನೂ ಕೃಷಿ ಮನೆತನ ಆಗಿರೋದ್ರಿಂದ ನನಗೆ ಮೊದಲಿನಿಂದನೂ ನೈಸರ್ಗಿಕ ಜೀವನ, ಆಮೇಲೆ ಪಾರಂಪರಿಕ ಬದುಕು, ಆಮೇಲೆ ಗೋವಿನ ರಕ್ಷಣೆ, ಗೋವಿನ ಉತ್ಪನ್ನಗಳು, ಇದ್ರ ಬಗ್ಗೆ ಗೊತ್ತಿದ್ದಾಗ ನಾ ಬರೋ ಮೊದಲೇನೋ ಭೂಮಿಗೆ ಹಾಕಿರ್ಬೋದೇನೋ, ನಾನು ಬಂದಮೇಲೆ ಅದನ್ನು ಮಾಡಲಿಲ್ಲ. ನಾನು ರಾಸಾಯನಿಕವನ್ನು ಯಾವುದೂ ಹಾಕಲಿಲ್ಲ. ಇವತ್ತು ಇಡೀ ಊರಿನವ್ರಿಗೆ ಗೊತ್ತು, ನಾ ಯಾವುದೂ ಹಾಕದೇನೆ ತುಂಬ ಚೆನ್ನಾಗಿ ಬೆಳೆಯನ್ನು ಬೆಳೆದಿರೋದು. ಪೂರ್ಣ ಪ್ರಮಾಣದ ಸಾವಯವ ಕೃಷಿಯನ್ನು ಮಾಡಿದ್ದೀನಿ. ಅದ್ರ ಬಗ್ಗೆ ಅಧ್ಯಯನ, ಸಭೆಗಳಿಗೆ ಹೋಗೋದು, ಸಮಾರಂಭಗಳಿಗೆ ಹೋಗೋದು, ಪುಸ್ತಕವನ್ನು ಓದೋದು, ಆಮೇಲೆ ತಜ್ಞರ ಜೊತೆಗೆ ಒಡನಾಟ, ಇದನ್ನೆಲ್ಲ ಮಾಡಿಕೊಂಡು ನಮ್ಮ ಭೂಮಿಯನ್ನು ಪೂರ್ಣ ಪ್ರಮಾಣದಲ್ಲಿ, ಈಗ ಹೆಂಗೆ 50 ವರ್ಷ 60 ವರ್ಷದ ಹಿಂದೆ 80 ವರ್ಷದಿಂದ ಭೂಮಿ ಹೆಂಗಿತ್ತು ಆ ಮಣ್ಣಿನ ಗುಣ ನನ್ನಲ್ಲಿದೆ, ಅದನ್ನು ಪರೀಕ್ಷೆನೂ ಮಾಡಿದ್ದಾರೆ. ಇದು ಸಾವಯವ ಕೃಷಿ ನಮ್ಮ ಉಪಜೀವನಕ್ಕೆ. ಈಗ ಔಷಧಿ ಕೊಡ್ತಾ ಇರೋದು ಉಪಜೀವನಕ್ಕಲ್ಲ, ಜೀವನಕ್ಕಿದು. 2 ಶಬ್ದ ಇದೆ, ಉಪಜೀವನ, ಜೀವನ ಅಂತೇಳಿ. ಜೀವನ ಅಂತಂದರೆ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಜೀವನ ಅಂತಾರೆ, ಹೊಟ್ಟೆಪಾಡಿಗೆ ಮಾಡೋದಕ್ಕೆ ಉಪಜೀವನ ಅಂತಾರೆ. ನಾವು ಕೃಷಿಯನ್ನು ಉಪಜೀವನ ಮಾಡಿದ್ದೀವಿ. ಇದು ನನಗೆ ಭಗವಂತ ಕೊಟ್ಟ ವಿದ್ಯೆನ ದೇಶಕ್ಕೆ, ನಮ್ಮ ನಾಡಿಗೆ ಅದನ್ನು ದಾರಿ ಎರೆದಿದ್ದೀವಿ. ಇಷ್ಟು ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟ. ಪ್ರಾಥಮಿಕ ಹಂತ ಹೇಗಿತ್ತು ನಿಮ್ಮ ಈ ಪಾರಂಪರಿಕ ವೈದ್ಯಕೀಯದ್ದು? ಮೊದಲು ಏನು ಮಾಡ್ತಿದ್ದೆ, ಈ ಮನೆಯಲ್ಲಿ ಔಷಧಿಗಳನ್ನು ನಮ್ಮ ಮನೆಯಲ್ಲಿ ಅಕ್ಕ, ನಮ್ಮ ಮನೆಯಲ್ಲಿ ತಾಯಿ, ಇವರಿಗೆಲ್ಲ ಕೊಡ್ತಿದ್ದೆ. ನಮ್ಮ ತಾಯಿಗೆ ಕಿವಿ ಹೋಗಿತ್ತು, ನಾನು ಬಂದಾಗ ಕಿವಿ ಕೇಳ್ತಿರ್ಲಿಲ್ಲ. ಕೆಲವು ತಜ್ಞರನ್ನ ಕೂಡಿ ಮಾತನಾಡಿದಾಗ ನಾನೊಂದು ಕಿವಿಗೆ ಔಷಧಿ ಕೊಟ್ಮೇಲೆ ಮತ್ತೆ ಕೇಳಲಿಕ್ಕೆ ಶುರು ಆಯ್ತು. ಅಕ್ಕಿಗೆ ಕಿವಿ ಕೇಳಲಿಕ್ಕೆ ಶುರು ಆಯ್ತು. ಹೀಗೆ ನನ್ನ ಆತ್ಮೀಯರು, ಅತ್ಯಂತ ಆತ್ಮೀಯ ಸ್ನೇಹಿತರು, ಆಮೇಲೆ ನಮ್ಮ ಬಂಧು ಬಳಗ, ನಮ್ಮ ಸಂಬಂಧಿಕರು ಯಾರು ಬರ್ತಿದ್ರು ಅವ್ರಿಗೆ ಯಾಕಪ್ಪ ಇದನ್ನು ಮಾಡ್ರಿ ಅಂತ ನಾನು ಅಲ್ಲಿ ಹೋಗಿ ಅವರು ಆರಾಮಾಗಿಲ್ಲ ಅಂತ ಬಂದವ್ರಿಗೆ ಕೊಡ್ತಿದ್ದೆ ಅದನ್ನು. ಅವ್ರು
ತಗೊಂಡಾಗ ಆರಾಮಾದಾಗ ನನಗೆ ಕುತೂಹಲ ಹೆಚ್ಚಾಗ್ಬಿಡ್ತು. ಆಮೇಲೆ ನಾ ಕೇಳಿದೆ ಪಾರಂಪರಿಕ ವೈದ್ಯರಂದ್ರೆ ಗುರು ಪರಂಪರೆಯಿಂದ ದೀಕ್ಷಾ ತಗೊಂಡ್ರು ಮಾಡ್ಬೋದು ಅಂದಮೇಲೆ ಅವರು ನನಗೆ ವೀರಬಸಪ್ಪ ಅನ್ನೋರು ಕೊಟ್ಟರು. ಆಮೇಲೆ ಅವರೆಲ್ಲ ನೋಡ್ತಿದ್ರು, ಚೆನ್ನಾಗಾಗುತ್ತೆ ಮಾಡಿ ಅಂಥೇಳಿ ಅದನ್ನು ಮುಂದುವರ್ಸಿದ್ವಿ. ಹಾಗೆ ಏನೋ ದಿನ ಒಬ್ಬೊಬ್ರು ಇಬ್ಬಿಬ್ರು 3 ಜನ ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ 4 ಜನ 10 ಜನ ಆದರು. ಅವ್ರು ಅವಾಗ ಹೇಳಿದ್ರು ನಮಗೆ, ಧನ್ವಂತರಿ ವಾರ ಇರೋದು ಬುಧವಾರ, ಈ ನಮ್ಮ ಕಾಯಿಲೆಗೆ ಜಾಸ್ತಿ ಜನ ಬರೋದಿಲ್ಲ, ನೀವು ದಿನವೆಲ್ಲ ಮಾಡಿದ್ರೆ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ ಕೃಷಿದು, ವಾರಕ್ಕೆ ಒಂದೇ ದಿನ ಮಾಡಿಬಿಡಿ ಅಂಥೇಳಿ ಅವರೊಂದು ಕೊಟ್ಟರು. ಅವಾಗ ನಾ ಏನು ಮಾಡಿಬಿಟ್ಟೆ, ಬುಧವಾರ ಶುರು ಮಾಡಿಬಿಟ್ವಿ. ಇದು 33 ವರ್ಷದ ಹಿಂದೆ. 33 ವರ್ಷ, 1993 ಮಾರ್ಚ್ 3ನೇ ತಾರೀಕಿಗೆ ಇದನ್ನ ಮಾಡಕ್ಕೆ ಶುರು ಮಾಡಿದ್ರು. ಅದನ್ನ ಬರೆದಿಟ್ಟಿದ್ದೀನಿ. ಆಗ ಅಧಿಕೃತ ಬುಧವಾರ ಶುರು ಮಾಡಿದ್ಮೇಲೆ 25, 30 ಹಿಂಗೆ ಬರೋದು. ಒಮ್ಮೆ ಯಾವಾಗ 20 ಬರೋರು, ಒಮ್ಮೆ 50 ಬರೋರು, ಯಾವ್ದೋ ಹಬ್ಬ ಬಂದ್ರೆ ಒಮ್ಮೆ 50 ಬರೋರು, ಒಮ್ಮೆ 20 ಬರೋರು, ಹೀಗೆ ಶುರು ಆಯ್ತದು. ಒಂದು 10 ವರ್ಷಗಳ ಕಾಲ ಇಷ್ಟೇ ಇತ್ತು. 70, 80, 100, 70, 80, 100. ಬಟ್ 10 ವರ್ಷದಲ್ಲಿ ನೀವು ಕ್ಯೂರ್ ಮಾಡಿದ ಕಾಯಿಲೆಗಳ ಆ ಪ್ರಭಾವ ಎಷ್ಟು ಮಟ್ಟಿಗೆ ಅದು ಬೆಳೀತು? ಈಗ ಬರೋ ಸಂಖ್ಯೆ ನೋಡಿದ್ರೆ ಅದು ಹೇಳ್ತದೆ ಅಲ್ವಾ. ಸಾಧಕ ಮಾತಾಡಬಾರ್ದು, ಸಾಧನೆನೇ ಮಾತಾಡಬೇಕು. ನಾವು ಸಾಧಕರು ನಾವು ಮಾತಾಡಿದರೆ ಅದು ಸರಿ ಹೋಗೋದಿಲ್ಲ. ನಾವು ಮಾಡಿರೋ ಸಾಧನೆ ಮಾತಾಡೋದ್ರೆ ನೀವು ಯಾರನ್ನ ಇಂಟ್ರೂ ಮಾಡಿದ್ರೆ ಅದೇ ಮಾತಾಡಿರೋದು. ಅದು ಬಾಯಿಂದ ಬಾಯಿಗೆ, ವ್ಯಕ್ತಿಯಿಂದ ವ್ಯಕ್ತಿ ಹೋಗಿ ಇವತ್ತು ಒಂದೊಂದು ಸಾರಿ ಏನಾಯಿತು ಅಂದರೆ, ಇತ್ತೀಚೆಗೆ 1 ವರ್ಷದ ಕೆಳಗೆ 2,000, 1,500 ಹಿಂಗೆಲ್ಲ ಸಂಖ್ಯೆ ಬರ್ಲಿಕ್ಕೆ ಶುರು ಮಾಡಿ. ಈ 33 ವರ್ಷದಲ್ಲಿ ಸುಮಾರು ಎಷ್ಟು ಪೇಷಂಟ್ಗಳನ್ನು? ಒಂದು ಅಂದಾಜು ಮಾಡಿದ್ವಿ. ಹಿಂಗೆ ನಾನು ಹೊರಗಡೆ ಶಿಬಿರಗಳನ್ನು ಮಾಡ್ತಿದ್ರು, ಬೇರೆ ಬೇರೆ ರಾಜ್ಯಗಳಿಗೆ ಕರ್ಕೊಂಡು ಹೋಗ್ತಿದ್ರು. ಬೆಂಗಳೂರು ಅಲ್ಲೆಲ್ಲ ಹೋದಾಗ ಒಮ್ಮೊಮ್ಮೆ 500, 600 ಹಿಂಗೆಲ್ಲ ಬರ್ತದೆ. ಅದನ್ನೆಲ್ಲ ನಾನು ಹಾಗೆಯೇ ಬರಿತಾ ಬಂದೆ. ಆಮೇಲೆ ಪ್ರಾರಂಭದ 10 ವರ್ಷಗಳ ಕಾಲ ನಾನು ಸರಾಸರಿ 40-50 ಜನ ಅಂತ ಬರೋದು. ಆ ನಂತರ ನಾನು 100 ಸಂಖ್ಯೆ, 200 ಸಂಖ್ಯೆ ಈ ಥರ ಬರೋದು. ಇತ್ತೀಚೆಗೆ 5-6-7 ವರ್ಷದಲ್ಲಿ ಒಂದು 200, 300 ಹಿಂಗೆ ಸಂಖ್ಯೆ ಮಾಡಿದಾಗ ಒಂದು ಅಂದಾಜು 5 ಲಕ್ಷದವರೆಗೂ ಬಂದಿದ್ದಾರೆ ಅನ್ನೋದು ಒಂದು ಅಂದಾಜು. ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಒಳಗೆ ಅಷ್ಟಾಗಿದ್ದಾರೆ ಅಂತ, ಒಟ್ಟು ಎಲ್ಲ ಕಾಯಿಲೆ ಸೇರಿ. ಅದರಲ್ಲಿ ಹೆಚ್ಚು ಜನ ಬರೋದು ಕ್ಯಾನ್ಸರಿಗೆ. ಈ ಪಾರಂಪರಿಕ ವೈದ್ಯಕೀಯ ಪದ್ಧತಿ ಅಥವಾ ಅದರ ಹರಿವು, ಅದರ ಇಡಿಯದಾದಂಥ ಹುಟ್ಟಿಕೊಳ್ಳುವಿಕೆ, ಇದನ್ನೆಲ್ಲ ಗಮನಿಸಿದರೆ ಅದರ ಬಗ್ಗೆ ಪಾರಂಪರಿಕ ವೈದ್ಯಕೀಯ ಅಂದರೆ ಏನು? ಈಗ ಒಂದು ಸ್ವಲ್ಪ ನೀವು ಸಂಶೋಧನೆಗೆ ಹೇಳಿದ್ರೆ 100 ವರ್ಷದ ಹಿಂದೆ ಅಲೋಪತಿ ಇರಲಿಲ್ಲ, ಇಲ್ಲಿ ಇಲ್ಲ, ಹೋಮಿಯೋಪತಿ ಇರಲಿಲ್ಲ, ಯುನಾನಿ ಇರಲಿಲ್ಲ. ನಮ್ಮ ದೇಶದಲ್ಲಿ ಏನಿತ್ತು, ಚರಕ ಸಂಹಿತೆಯನ್ನು ಬಿಟ್ಟರೆ ಆಯುರ್ವೇದ ಔಷಧಿಗಳನ್ನು ಕೊಡುವಂಥದ್ದು ಒಂದು ಕ್ರೋಢೀಕರಣ ಸಿದ್ಧಾಂತದ ಆಮೇಲೆ ಬಂತು. ಅದಕ್ಕಿಂತ ಮೊದಲು ಏನು ನೋಡಿ, ವೈದ್ಯ ಮಠ ಅಂತಿತ್ತು, ಮಠದಲ್ಲಿ ಔಷಧಿ ಕೊಡ್ತಿದ್ರು. ಯಾವುದೋ ಒಂದು ವೈದ್ಯ ಮನೆ ಅಂತಿದ್ರು, ಅವ್ರ ಮನೇಲಿ ಔಷಧಿ ಕೊಡ್ತಿದ್ರು. ಅಮ್ಮ ಅಂತ ಬರ್ತಿತ್ತು, ಅದಕ್ಕೆ ಹಾಕ್ತಿದ್ರು. ಪ್ಲೇಗ್ ಅಂತ ಬರ್ತಿದ್ರು, ಅದಕ್ಕೆ ಹಾಕ್ತಿದ್ರು. ಒಟ್ಟು ಭಾರತ ದೇಶದಲ್ಲಿ ಓದಿರುವ MBBS ಪಾಸ್ ಆಗಿರುವ, BMS ಪಾಸ್ ಆಗಿರುವ ಸರ್ಟಿಫೈಡ್ ಡಾಕ್ಟರ್ 100 ವರ್ಷದ ಹಿಂದ್ಗಡೆ ಭಾರತ ಎಲ್ಲಾ ಊರುಗಳಲ್ಲಿ, ಬಹುತೇಕ ಎಲ್ಲಾ ಊರುಗಳಲ್ಲಿ ಈ ತರ ಔಷಧಿ ಕೊಡೋರು ಇದ್ರು. ಈಗ ನೀವು 30-40 ವರ್ಷದ ಹಿಂದೆ ಹೋದ್ರೆ ದನಗಳಿಗೆ ಔಷಧಿ ಕೊಡೋರು, ಮನುಷ್ಯರಿಗೆ ಔಷಧಿ ಕೊಡೋರು ದೊಡ್ಡ ಪ್ರಮಾಣದಲ್ಲಿ. ಈಗೂ ಕೂಡ ಕರ್ನಾಟಕದಲ್ಲಿ ನೀವು ಒಂದು ಅಧ್ಯಯನ ಮಾಡಿದ್ರೆ 16,000ಕ್ಕಿಂತ ಹೆಚ್ಚು ಜನ ಸಿಗ್ಬೋದು. ಭಾರತದಲ್ಲಿ ಲಕ್ಷಾಂತರ ಸಂಖ್ಯೆ ಪಾರಂಪರಿಕ ವೈದ್ಯರು ಸಿಗ್ಬೋದು. ಕೆಲವು ಕಡೆ ಅದೆಲ್ಲ ಮಾನ್ಯತೆಯೂ ಪಡೆದಿದೆ, ನಮ್ಮ ರಾಜ್ಯದಲ್ಲಿ ಇಲ್ಲ ಅದು. ಹೌದಾ? ಪಾರಂಪರಿಕ ಔಷಧಿ ಅಂದರೆ ಭಾರತ ದೇಶದಲ್ಲಿ ಒಂದು ಶ್ಲೋಕದ ಪ್ರಕಾರ 21 ಲಕ್ಷ ಸಸ್ಯರಾಶಿ ಇದೆ. ಅದಕ್ಕೆ ಮಂತ್ರನೂ ಇದೆ, ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ ಸುಭಾಷಿತ ಇದೆ. ಕಾಣುವ ಎಲ್ಲ ಸಸ್ಯಗಳು ಔಷಧಿಗೆ ಬರುತ್ತೆ ಅನ್ನೋದು ಆ ಶ್ಲೋಕದಲ್ಲಿ ಇರೋದ್ರಿಂದ ಸಸ್ಯಗಳನ್ನೇ ಉಪಯೋಗಿಸಿಕೊಂಡು, ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು, ರಸೌಷಧಿಗಳನ್ನು ಉಪಯೋಗಿಸಿಕೊಂಡು, ತರಕಾರಿಗಳನ್ನು ಉಪಯೋಗಿಸಿಕೊಂಡು, ಗೋವನ್ನು ಉಪಯೋಗಿಸಿಕೊಂಡು, ನಮ್ಮ ದೇಶದಲ್ಲಿ ಕೀಡೆಗಳಿರ್ತಾವಲ್ಲ ಅದನ್ನು ಉಪಯೋಗಿಸಿಕೊಂಡು ಔಷಧಿ ಮಾಡಿರುವಂಥದ್ದಿದೆ. ಈಗ ಉದಾಹರಣೆಗೆ ಇರುವೆಗಳನ್ನು ಹಿಡಿಸಿ ಆಪರೇಷನ್ ಮಾಡೋದು ಸಮಿತಿಯಲ್ಲೆಲ್ಲ ಇದೆ. ಅದೇ ಪದ್ಧತಿಯೇ ಇದ್ದದ್ದು 100 ವರ್ಷದ ಕೆಳಗೆ. ಏನು ನಾನು ಹೇಳಿದೆ, ಈಗ ಗಿಡಮೂಲಿಕೆಗಳು, ಸೊಪ್ಪು, ತರಕಾರಿ, ಹಣ್ಣು, ಧಾನ್ಯಗಳು ಇವನ್ನೆಲ್ಲ ಬಳಸಿಕೊಂಡು ಅದನ್ನು ಮನಸ್ಸಿನಲ್ಲಿ ಇದ್ದುಕೊಂಡು ತಜ್ಞತೆಯಿಂದ ಚಿಕಿತ್ಸೆ ಮಾಡೋದಕ್ಕೇನೆ ಪಾರಂಪರಿಕ ವೈದ್ಯ ಪದ್ಧತಿ ಅನ್ನೋದು ಒಂದು ಅಮೂಲಾಗ್ರ ಶಬ್ದ. ಅದು ನಾಟಿ ಅನ್ನೋದು ಬ್ರಿಟಿಷರು ಇಟ್ಟಿದ್ದದು. ನಾಟಿ ಅಲ್ಲ, ಅದರ ಶಬ್ದ ಹೆಸರು ನೇಟಿವ್ ವೈದ್ಯರದು. ನೇಟಿವ್ ವೈದ್ಯರನ್ನ ಹೋಗಿ ಅದು ನಾಟಿ ವೈದ್ಯರಾಗಿದೆ. ಆಮೇಲೆ ಹಳ್ಳಿ ವೈದ್ಯ, ಮನೆ ಮದ್ದು, ಆಮೇಲೆ ಹೀಗೆ ಪರಂಪರಾನುಗತ ವೈದ್ಯರು, ಈ ಥರ ಹೆಸರುಗಳು ಬೇರೆ ಬೇರೆ ಕಡೆ ಎಲ್ಲ ಇದೆ. ಇಷ್ಟು ಅದಕ್ಕೆ ಹೇಳ್ಬೋದು. ಅದಕ್ಕೆ ಹೊರಗಿನ ಯಾವುದೇ ಥರದ ರಾಸಾಯನಿಕ ಮಿಶ್ರಿತ ಇಲ್ಲದೆ
ಈ ದೇಶದಲ್ಲೇ ಸಿಕ್ಕಿರುವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಅದನ್ನ ತಜ್ಞತೆಯಿಂದ ತಯಾರು ಮಾಡಿ ಕೊಡುವಂತ ಪದ್ಧತಿಗೆ ಪಾರಂಪರಿಕ ವೈದ್ಯ ಪದ್ಧತಿ ಅಂತ ಹೇಳ್ಬೋದು. ಮತ್ತೆ ನಮ್ಮಲ್ಲಿ ಕೃಷಿ ಪದ್ಧತಿಗೂ ಈ ವೈದ್ಯಕೀಯ ಪದ್ಧತಿಗೂ ಒಂದು ಅಂತರ್ಧಾನ ಸಂಬಂಧ ಇರ್ಬೋದೇನೋ? ಇದು ಈಗ ಧಾನ್ಯಗಳಲ್ಲೂ ಔಷಧಿ ಇದೆಯಲ್ವಾ. ಈಗ ಈ ಹುರುಳಿ ಕಾಳು ಅನ್ನುವಂಥದ್ದು ಅದ್ಭುತವಾದಂಥ ಶಕ್ತಿ ಇರುವಂಥದ್ದು. ನನಗೆ ಅನುಭವದಲ್ಲಿ ಹೇಳೋದಂದರೆ, ಈಗ ಮಹಿಳೆಯರಿಗೆ ಮುಟ್ಟಿನ ತೊಂದರೆ ಆಗುತ್ತೆ, ಅವರಿಗೆ ಮಕ್ಕಳಾಗೋ ಸಂಭವ ಕಡಿಮೆ, ಸರಿಯಾಗಿ ಡೇಟ್ ಆಗೋದಿಲ್ಲ ಅನ್ನೋರು ಹುರುಳಿಯ ಗಂಜಿಯನ್ನು ತಗೊಂಡಾಗ ಅದು ಸಾಕಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತದೆ. ಮತ್ತು ಹುರುಳಿಯಲ್ಲಿರುವಂಥ ವಿಟಮಿನ್ಗಳನ್ನು ಪರೀಕ್ಷೆ ಮಾಡಿದಾಗ ಇನ್ನೊಂದು ಔಷಧಿಯಲ್ಲಿ ಇಲ್ಲದೇ ಇರುವಷ್ಟು ಅದರಲ್ಲಿ ವಿಟಮಿನ್ಸ್ಗಳು ಸಿಗುತ್ತೆ. ಅದಕ್ಕೆ ಕುದುರೆಗೆ ಅದನ್ನು ತಿನ್ನಿಸ್ತಾರೆ, ಕುದುರೆ ದನಿಯೋದಿಲ್ಲ ಅಂತ ಹೇಳ್ತಾರೆ. ಸಾವಯವ ಕೃಷಿ ಪದ್ಧತಿ ಮತ್ತು ಅರಣ್ಯ ಕೃಷಿ ಪದ್ಧತಿ ಮತ್ತು ಮೂಲಿಕಾ ಬೆಳೆಯುವಂಥ ಪದ್ಧತಿಗೂ ಸಾಮಾನ್ಯ. ಅದು ಅರಣ್ಯ ಕೃಷಿ, ಅದನ್ನು ಯಾರು ಬೆಳೆಯಲ್ಲ, ಅದು ತಾನೇ ಬೆಳೆದಿರ್ತದೆ. ಅದೇ ಪದ್ಧತಿಯಲ್ಲಿ ಬೇರೆಯವರು ಮಾಡಿರ್ತಾರೆ ವನಸ್ಪತಿಗಳನ್ನು ಬೆಳೆಯೋದು. ಕೃಷಿ ಪದ್ಧತಿಯಲ್ಲೂ ನಮ್ಮ ಭೂಮಿಯ ಸುತ್ತಲೂ ಬೇಕಾದಷ್ಟು ಔಷಧಿಗಳು ಸಿಗ್ತದೆ. ಈಗ ದಾರಿಲಿ ಬರುವಾಗ ಒಂದು ಇಂಗಳಕಾಯಿ ಅಂತ ಬರ್ತದೆ, ಅದು ಇಂಗಾಲ ಅನ್ನೋ ಹೆಸರಿನಿಂದ ಇಂಗಳ ಅಂತ ಆಗಿದೆ. ಅದನ್ನ ಯಾರು ತಗೋತಾರ ಅವ್ರಿಗೆ ಒಟ್ಟು ಜಾಂಡೀಸ್ ಬರೋದಿಲ್ಲ, ಜಂತುಗಳಾಗೋದಿಲ್ಲ, ತುಂಬ ಚೆನ್ನಾಗಿ ಹೊಟ್ಟೆ ಪಚನ ಆಗ್ತದೆ. ಅದನ್ನು ತಗೊಳ್ಳೋಕ್ಕೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಿರ್ತಾರೆ. ಅದು ದಾರಿಲಿ ಹಾಗೆ ಬಿದ್ದಿರ್ತದೆ ಇಂಗಳಕಾಯಿ ಅಂತ. ಅದಕ್ಕೆ ಒಂದು ನಮ್ಮ ಈ ಕಂಪೌಂಡ್ ಮಾಡ್ತೀವಲ್ಲ ನಾವು, ಅದನ್ನು ಜೀವಂತ ಬೇಲಿ ಅಂತೀವಿ, ಅದನ್ನೇ ಬೆಳೆದಿರ್ತಾರೆ. ನೀವು ಹೇಳ್ದಂಗೆ ಅದಕ್ಕೂ ಸಂಬಂಧ ಇದೆ. ಸಾವಯವ ಬೆಳೆಯೋದ್ರಿಂದ ಸಾವಯವ ಪದಾರ್ಥದಲ್ಲಿ ಇರುವಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಶಕ್ತಿ ಇದೆಯಲ್ಲ, ಅದರ ರಾಸಾಯನಿಕದಿಂದ ಕಮ್ಮಾಗಿದೆ. ವನಸ್ಪತಿಗಳಲ್ಲಿ ಕಮ್ಮಾಗಿಲ್ಲ, ಯಾಕಂದ್ರೆ ಅದಕ್ಕೆ ಕೆಮಿಕಲ್ ಹಾಕೋದಿಲ್ಲ. ಈ ಭೂಮಿಯಲ್ಲಿರುವಂಥ ಸತ್ವ ಕಡಿಮೆ ಆಗಿದೆ, ಇದಕ್ಕೆ ಆಹಾರದಲ್ಲೂ ಕಡಿಮೆ ಆಗಿದೆ, ನಾರಿನಂಶ, ವಿಟಮಿನ್ಸು, ಪ್ರೋಟೀನ್ ಕಡಿಮೆ ಆಗಿದೆ. ಅದರಿಂದ ನೀವು ಹೇಳ್ದಂಗೆ ಅದಕ್ಕೆ ಸಂಬಂಧ ಇದೆ. ನನ್ನ ಹೆಸರು ಜಯಲಕ್ಷ್ಮಿ, ಮೈಸೂರಿಂದ ಬಂದಿದ್ದೀನಿ. ನನಗೆ ಒಂದು 5 ಮಂತ್ ಹೊಟ್ಟೆ ನೋವಿತ್ತು ಸರ್. ತೋರಿಸ್ತಾರೆ ಹಾಸ್ಪಿಟ್ಲಿಲ್ಲ, ಅವ್ರು ಹೇಳಿದ್ದೆಲ್ಲ ಸ್ಕ್ಯಾನ್ ಮಾಡಿಸಿದ್ದೀನಿ, ಬಟ್ ಅದಕ್ಕೇನು ರೆಸ್ಪಾನ್ಸೇ ಇಲ್ಲ. ದಿನೇ ಬ್ಲಡ್ ಕಡಿಮೆ ಆಯಿತು. ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲ ನಾರ್ಮಲ್ ಇದೆ ಅಂತಾರೆ. ಒಂದಿನ ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಅದು ಕ್ಯಾನ್ಸರ್ ಗೆಡ್ಡೆ ಆಗಿದೆ ಅಂತ. ಅದು ಪೈಲ್ಸಿಂದ ಬಂದಿದ್ದು ಕರಳು. ಆಗ ಅಲ್ಲಿ ಒಂದು 1 ಮಂತ್ ಇದ್ದೀನಿ ಸರ್. ಅವ್ರು ಕೊಡೋ ಮೆಡಿಷನ್, ಒಂದು ಊಟ ಇಲ್ಲ, ಏನಿಲ್ಲ, ಬರೀ ಡ್ರಿಪ್ಸಲ್ಲೇ ಇದೆ. ಹಂಗೆ ಆಪ್ರೇಷನ್ ಮಾಡಿದ್ರು. ನನಗೆ ಖುಷಿ ಆಯಿತು, ಇನ್ನು ಮುಂದೆ ಚೆನ್ನಾಗಿ ಆಗ್ಬಿಟ್ನೇನೋ ಅಂತ. ಮತ್ತೆ 1 ಮಂತ್ ಬಿಟ್ಟು ಹೋದ್ಮೇಲೆ ಗೊತ್ತಾಯಿತು ಕೀಮಿಯೋ ತಗೋಬೇಕು ಅಂತ. ಅವ್ರು ಹೇಳಿದ್ದು ಬರೀ 12. ಅದೇ ನನ್ನ ಪಕ್ಕ ಪೇಷಂಟ್ಗೆ 4 ವರ್ಷ 3 ವರ್ಷದಿಂದ ಕೊಡ್ತಾನೆ ಇದ್ರಂತೆ. 15 ಡೇಸ್ಗೆ. ಆದರೆ ನನಗೆ ಭಯ ಆಗಿದ್ದು, ಅವ್ರು ಇಷ್ಟು ವರ್ಷ ತಗೊಂಡ್ರೂ ಗುಣ ಆಗಿಲ್ಲ. ಈಗ ನಾನು ಗುಣ ಆಗ್ತೀನ, ನಾನು ಇಲ್ಲೇ ಮರಣ ಹೊಂದುತ್ತೀನಿ, ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಇತ್ತು. ತಗೊಂಡಿದ್ದು 4 ಕೀಮಿಯೋ ಸರ್. ಭಗವಂತನ ಮೇಲೆ ನಂಬಿಕೆ ಇತ್ತು, ಇದ್ರೆ ಊಟ ಮಾಡೋಣ, ಎಂಥವ್ರಿಗೂ ಜೀವ ಹೋಗುತ್ತೆ, ಹೋಗೋ ದಿನ ಇದ್ರೆ ಹೋಗೋಣ ಅನ್ಕೊಂಡು ನಾನು 4 ತಗೊಂಡು ಮನೆಗೆ ಬಂದೆ ಸರ್. ಅದು ಒಂದು ಯೂಟ್ಯೂಬಲ್ಲಿ ಯಾರೋ ತೆಗೆದು ಹಿಂಗೆ ನೋಡ್ತಾ ಇದ್ದೆ, ಇವ್ರದ್ದು ಎಲ್ಲ ವೀಡಿಯೋನು ನೋಡ್ಬಿಟ್ಟಿದ್ದೀನಿ, ಯಾವುದು ಕಾಯಿಲೆಗೆ ಏನು ಅನ್ನೋದು. ಆಗ ಮನೆಯಲ್ಲೇ ಮತ್ತೆ ಅದು 1 ಇಯರ್ ಆದಮೇಲೆ ಮತ್ತೆ ಹೊಟ್ಟೆ ನೋವು ಬಂತು. ಅಯ್ಯೋ ನಂಗೆ ಮತ್ತೆ ಅದು ಕ್ಯಾನ್ಸರ್ ಗೆಡ್ಡೆ ಬಂದ್ಬಿಡ್ತಪ್ಪ ಅನ್ನೋದಕ್ಕೆ ಮನೇಲಿ ಮೆಣಸು, ಲೆಮೆನ್ನು ಇದನ್ನೇ ಸೇವಿಸ್ತಾ ಬಂದೆ. ಡಾಕ್ಟರ್ ಮಳಲಿ ಅವರು ಹೇಳಿದ್ದನ್ನ ಆರ್ಗಾನಿಕ್ ಬೆಲ್ಲ, ರಾಕ್ ಸಾಲ್ಟು ಇದರಲ್ಲೇ ಬಂದೆ ಊಟಕ್ಕೆ. ಅದು ಹೊಟ್ಟೆ ನೋವು ಹೋಯ್ತು. 3 ತಿಂಗಳಾದ್ಮೇಲೆ ನಾನು ಅವ್ರನ್ನ ಖುದ್ದಾಗಿ ಭೇಟಿ ಆಗಬೇಕು ಅಂತ ಈ ಊರಿಗೆ ಅವ್ರನ್ನ ಭೇಟಿ ಆಗ್ಬಿಟ್ಟು ಬಂದು 1 ಮಂತ್ ತಗೊಂಡೋದೆ. ಅದು 2 ತಿಂಗಳು ಕೋರ್ಸ್ ಇತ್ತು. ಆಗ ಅದನ್ನು ತಗೊಂಡೆ. ಮತ್ತೆ ಡಾಕ್ಟ್ರನ್ನ ಒಂದ್ಸಲನಾದ್ರೂ ಭೇಟಿ ಆಗೋಣ ಅಂತ ಹೋದೆ. ನನಗೆ ಆಪ್ರೇಷನ್ ಮಾಡಿದವ್ರನ್ನ. ಅವ್ರು ಹೇಳಿದ್ರು, ಇಲ್ಲಮ್ಮ ನೀವು ಚೆನ್ನಾಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ ಅಂದರು. ಆದರೆ ನಾನು ಇಲ್ಲಿವರೆಗೂ ಒಂದು ಸ್ಕ್ಯಾನ್ ಮಾಡಿಸಿಲ್ಲ, ಏನಿಲ್ಲ. ಇವ್ರದ್ದೇನೆ ಈಗಲೂ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲ, ಏನಿಲ್ಲ ಸರ್, ಚೆನ್ನಾಗಿದ್ದೀನಿ, ಏನಿಲ್ಲ, ತುಂಬಾ ಮೊದಲಿಗಿಂತನೂ ಎನರ್ಜಿ ಆಗಿದ್ದೀನಿ. ಮತ್ತೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಿಮ್ಮಾಗೆ ಸಮಸ್ಯೆ ಆದವರಿಗೆ ಕ್ಯಾನ್ಸರ್ ಬಂದ? ನನ್ನ ಪ್ರಕಾರ ಯಾರೂನು ಕುಗ್ಬೇಡಿ. ಯಾವಾಗ ಈ ಕಾಯಿಲೆ ಬಂತು ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಬಿಡ್ತೀವಿ ಸರ್, ಆವಾಗ ನಾವು ಬದುಕ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಈಗ ಒಂದು ಗಾಯ ಆದರೆ ನಾವು ಹೇಗೆ ಆಯಿಂಟ್ಮೆಂಟ್ ಹಾಕಿ ನಾವು ಓಸೆ ಮಾಡ್ಕೋತೀವಿ, ಇದು ಹಾಗೆ ಅಂದ್ಕೊಂಡು ಮೈಂಡಿಂದ ತೆಗೆದುಹಾಕಿ ಇರೋದಕ್ಕೆ ಪ್ರಯತ್ನ ಪಟ್ಟು ಖುಷಿಯಿಂದ ಇರಬೇಕು. ಎಲ್ಲರ ಜೊತೆ ಖುಷಿಯಿಂದ ಇದ್ದಾಗ ನಾವು ಆ ಕಾಯಿಲೆನ ಮರಿತೀವಿ. ಡಾಕ್ಟರ್ ಮಳಲಿ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರನ್ನ ಏನಂದರೆ ನಮಗೋಸ್ಕರ ಉಡ್ಸಿರೋ ದೇವರು ಅನ್ಕೋತೀವಿ. ಯಾಕಂದರೆ
ಹಾಸ್ಪಿಟ್ಲಿಗೆ ಹೋಗಿ ಚುಚ್ಚಿ ಚಿತ್ರ ಹಿಂಸೆ ಕೊಡ್ತಾರೆ. ಇವ್ರು ಈ ಥರ ಮೆಡಿಷನ್ ಕೊಟ್ಟು ಗೊತ್ತಿಲ್ಲದೇ ಆ ಕಾಯಿಲೆ ವಾಸಿ ಆಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ದೇವರು ಭಗವಂತ ಅವ್ರಿಗೆ ತುಂಬ ಚೆನ್ನಾಗಿಟ್ಟಿರಲಿ ಅಂತ, ಇನ್ನೂ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅವರು ದಾರಿದೀಪ ಆಗಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.